ಒಂದು ಇಲಾಖೆ ಮರಗಳನ್ನ ಬೆಳೆಸಿದ್ರೆ ಅದೇ ಮರಗಳಿಗೆ ಇನ್ನೊಂದು ಇಲಾಖೆ ಕೊಡ್ಲಿ ಪೆಟ್ಟು ಹಾಕ್ತಾ ಇರುವಂತದ್ದು. ಏನು ಎರಡು ಇಲಾಖೆಗಳ ಸಮನ್ವಯದ ಕೊರತೆಯಿಂದಾಗಿ ಈಗ ಬೃಹತ್ ಆಕಾರದಲ್ಲಿ ಬೆಳೆದಂತ ಮರಗಳಿಗೆ ಕೊಡಲಿ ಪೆಟ್ಟು ಬೀಳ್ತಾ ಇರುವಂತದ್ದು. ಸದ್ಯ ನಾನು ಬೀದರ್ ತಾಲೂಕಿನ ಕೋಲಾರ ಕೈಗಾರಿಕಾ ಪ್ರದೇಶದಲ್ಲಿದ್ದೇನೆ. ಸದ್ಯ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಇದು ಬೃಹತ್ ಆಕಾರವಾಗಿ ಬೆಳೆದಿರ್ತಕ್ಕಂಥ ಅರಳಿ ಮರಗಳು. ಏನು ಜಸ್ಕಾಂ ಇಲಾಖೆ ಆಗಿರ್ಬೋದು ಮತ್ತೆ ಅರಣ್ಯ ಇಲಾಖೆ ಅಧಿಕಾರಿಗಳ ನಡುವಿನ ಸಮನ್ವಯದ ಕೊರತೆಯಿಂದಾಗಿ ಈಗ ಬೃಹತ್ ಆಕಾರವಾಗಿ ಬೆಳೀತಾ ಇರತಕ್ಕಂಥ ಏನು ಅರಳಿ ಮರಗಳಿಗೆ ಈಗ ಕೊಡಲಿ ಪೆಟ್ಟು ಬಿದ್ದಿರುವಂಥದ್ದು. ಏನು ಅರಣ್ಯ ಇಲಾಖೆಯವರು 2-3 ವರ್ಷಗಳ ಹಿಂದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಅರಳಿ ಮರಗಳನ್ನು ಬೆಳೆಸಿದ್ರು. ಆದರೆ ಬೆಳೆಸುವ ಮುನ್ನ ಮೇಲೆ ಹೈ ಟೆನ್ಷನ್ ವೈರ್ ಮತ್ತು ವಿದ್ಯುತ್ ಕಂಬಗಳು ಇದ್ರೂ ಕೂಡ ಅವುಗಳನ್ನು ಮುಂದಾಲೋಚನೆ ಮಾಡದೆ ಆ ಗಿಡಗಳನ್ನು ನೆಟ್ಟಿದ್ದರಿಂದಾಗಿ ಈಗ ಸದ್ಯ ಏನು ಬೆಳೆದಿರತಕ್ಕಂಥ ಎಲ್ಲ ಗಿಡಗಳಿಗೂ ಕೂಡ ಈಗ ಕತ್ತರಿ ಬೀಳುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಈಗಾಗಲೇ ನೀವು ಕೂಡ ದೃಶ್ಯಗಳು ಗಮನಿಸ್ತಾ ಇರಬಹುದು. ಈ ಒಂದು ಮರಗಳು ಎಲ್ಲವೂ ಕೂಡ ನೂರಾರು ಮರಗಳನ್ನು ಈ ಒಂದು ಸರತಿ ಸಾಲಿನಲ್ಲಿ ಹಚ್ಚಿದ್ದಾರೆ. ಎಲ್ಲ ಮರಗಳಿಗೂ ಕೂಡ ಈಗ ರೆಂಬೆ ಕೊಂಬೆಗಳನ್ನು ಕಡಿಯುವಂಥ ಕಡಿಯಲು ಈಗ ಜಸ್ಕಾಂ ಇಲಾಖೆ ಮುಂದಾಗಿರುವಂಥದ್ದು. ದೃಶ್ಯಗಳಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಬೃಹತ್ ಆಕಾರದಲ್ಲಿ ಬೆಳೆದಿರ್ತಕ್ಕಂಥ ಗಿಡಗಳು ಏನು 3-4 ವರ್ಷದ ಅರಳಿ ಮರಗಳಿದ್ದಾವೆ. ಎಲ್ಲ ಗಿಡಗಳಿಗೂ ಕೂಡ ಈಗಾಗಲೇ ರೆಂಬೆ ಕೊಂಬೆಗಳನ್ನು ಕಟ್ ಮಾಡಿರುವಂಥ ಜಸ್ಕಾಂ ಇಲಾಖೆ. ಇದರಿಂದಾಗಿ ಸಾರ್ವಜನಿಕರ ತೆರಿಗೆ ಹಣವನ್ನು ಅರಣ್ಯ ಇಲಾಖೆ ಪೋಲ್ ಮಾಡ್ತಾ ಅಥವಾ ಜಸ್ಕಾಂ ಇಲಾಖೆ ಬೃಹತ್ ಆಕಾರವಾಗಿ ಬೆಳೆದಿರ್ತಕ್ಕಂಥ ಮರಗಳಿಗೆ ಕತ್ತರಿ ಹಾಕುವ ಮೂಲಕ ಸಾರ್ವಜನಿಕರ ತೆರಿಗೆ ಹಣವನ್ನು ಪೋಲ್ ಮಾಡ್ತಾ ಇದೆ ಅನ್ನುವಂಥ ಆಕ್ರೋಶ ಈಗ ಜನರದ್ದಾಗಿರುವಂಥದ್ದು. ಏನು ದೃಶ್ಯಗಳು ಗಮನಿಸ್ತಾ ಇರ್ಬೋದು. ಇದು ಕೋಲಾರ ಕೈಗಾರಿಕಾ ಪ್ರದೇಶದಲ್ಲಿರುವಂಥ ಏನು ಕೈಗಾರಿಕಾ ಸರಹದ್ದಿನ ರಸ್ತೆ ಬದಿಯಲ್ಲಿ ನೆಟ್ಟಿರ್ತಕ್ಕಂಥ ನೂರಾರು ಮರಗಳು. ಇಲ್ಲಿ ಒಂದೆರಡು ಮರಗಳಲ್ಲ, ನೂರಾರು ಮರಗಳಿಗೂ ಕೂಡ ಈಗಾಗಲೇ ಜಸ್ಕಾಂ ಇಲಾಖೆ ಕೊಡಲಿ ಪೆಟ್ಟು ಹಾಕಿರುವಂಥದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ ಯಾವ ರೀತಿ ಹೈ ಟೆನ್ಷನ್ ವೈರ್ ಏನಿದೆ, ವಿದ್ಯುತ್ ಕಂಬಗಳು, ಆ ವೈರ್ಗೆ ಎಲ್ಲವಕ್ಕೂ ಕೂಡ ಈಗ ಅರಳಿ ಮರದ ಕೊಂಬೆಗಳು ಟಚ್ ಆಗ್ತಾ ಇರುವಂಥದ್ದು. ಇದರಿಂದಾಗಿ ಜಸ್ಕಾಂ ಇಲಾಖೆ ಎಲ್ಲ ಕೊಂಬೆಗಳಿಗೂ ಕತ್ತರಿ ಹಾಕುವಂಥ ಕೆಲಸಕ್ಕೆ ಮುಂದಾಗಿದೆ. ಆದರೆ ಈ ಸಸಿಗಳನ್ನ ನೆಡುವ ಮುಂಚೆನೇ ಅರಣ್ಯ ಇಲಾಖೆ ಒಂದು ಮುಂದಾಲೋಚನೆ ಮಾಡಿ ಗಿಡಗಳನ್ನ ನೆಟ್ಟಿದ್ರೆ ಈ ಒಂದು ಸ್ಥಿತಿ ಇಂದು ಮರಗಳಿಗೆ ಬರ್ತಾ ಇರಲಿಲ್ಲ. ಇದರಿಂದಾಗಿ ಅರಣ್ಯ ಇಲಾಖೆ ಎಡವಟ್ಟಾಗಿರ್ಬೋದು ಅಥವಾ ಜಸ್ಕಾಂ ಇಲಾಖೆ ಎಡವಟ್ಟಾಗಿರ್ಬೋದು, ಯಾರ ಎಡವಟ್ಟಿದೆ ಅವ್ರ ವಿರುದ್ಧ ಕಠಿಣ ಕ್ರಮಗಳಾಗಬೇಕು ಅನ್ನುವಂಥ ಮಾತನ್ನ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಅರಣ್ಯ ಬೆಳೆಸಿ ಅನ್ನುವಂಥ ಮಾತನ್ನ ಸರ್ಕಾರ ಹೇಳುತ್ತೆ. ಆದರೆ ಈಗ ಅದೇ ಅರಣ್ಯ ಇಲಾಖೆ ಅಧಿಕಾರಿಗಳ ಎಡವಟ್ಟಿನಿಂದಾಗಿ ಈಗ ಬೃಹತ್ ಆಕಾರವಾಗಿ ಬೆಳೆದಿರ್ತಕ್ಕಂಥ ಮರಗಳಿಗೆ ಕೊಡಲಿ ಪೆಟ್ಟು ಬೀಳ್ತಾ ಇರುವಂಥದ್ದು. ಇದರಿಂದಾಗಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹವನ್ನ ಇಲ್ಲಿನ ಜನರು ಮಾಡ್ತಾ ಇದ್ದಾರೆ. ಶಿವಾನಂದ, ನ್ಯೂಸ್ ಫಸ್ಟ್, ಬೀದರ್.